ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ 10 ಮ್ಯಾಥ್ಸ್ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ನಾವು ಸೈನ್ಸ್ ಮತ್ತು ಮ್ಯಾಥ್ಸ್ ತರಗತಿಗಳನ್ನು ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ಸೈನ್ಸಿನಲ್ಲಿ ಒಂದು ಚಾಪ್ಟರನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ, ರಾಸಾಯನಿಕ ಕ್ರಿಯೆಗಳು ಅನ್ನೋದನ್ನು. ಈಗ ನಾವು ಜೀವವಿಜ್ಞಾನದ ಮೊದಲ ಪಾಠ, ಅದು ಜೀವಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಜೀವಕ್ರಿಯೆಗಳಲ್ಲಿ ಕೂಡ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಚಾನಲಲ್ಲಿ ಉಂಟು, ನಿಮಗೆ ನೋಡಬಹುದು. ಇವತ್ತು ನಾವು ಪೋಷಣೆಯ ಬಗ್ಗೆ ಕಲೀಲಿಕ್ಕಿದ್ದೇವೆ. ಜೀವಕ್ರಿಯೆಗಳೆಂದ್ರೇನು, ಜೀವಕ್ರಿಯೆಗಳಲ್ಲಿ ಯಾವುದೆಲ್ಲ ವಿಧಗಳು, ಯಾವ ರೀತಿಯ ಜೀವಕ್ರಿಯೆಗಳು ನಾವು ನಮ್ಮ ದೇಹದಲ್ಲಿ ಕಾಣ್ಬೋದು, ಅದನ್ನೆಲ್ಲ ನಾವು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನೋಡಿದ್ದೇವೆ. ಅದರಲ್ಲಿ ಜೀವಕ್ರಿಯೆಗಳಲ್ಲಿ ಒಂದಾದಂತಹ ಪೋಷಣೆಯನ್ನು ನಾವಿವತ್ತು ಕಲೀಲಿಕ್ಕಿದ್ದೇವೆ. ಪೋಷಣೆಯಲ್ಲಿ ಮೇನ್ ಆಗಿ ಸ್ವಪೋಷಣೆ, ಓಕೆ, ಸ್ವಪೋಷಣೆಗಳನ್ನು ನೋಡ್ಲಿಕ್ಕಿದ್ದೇವೆ. ಹಾಗಾದರೆ ತರಗತಿಯನ್ನು ಶುರು ಮಾಡೋಣ ಅಲ್ಲ. ಸೊ ಪೋಷಣೆ ಅಂದರೆ ಏನು ನಮಗೆ ಗೊತ್ತುಂಟು. ಪೋಷಣೆ ಅಂತ ಹೇಳಿದರೆ ನಾವು ನಡೆಯುವಾಗ ಅಥವಾ ಇತರ ಚಟುವಟಿಕೆಗಳನ್ನು ನಡೆಸುವಾಗ, ಮಲಗಿರುವಾಗ, ತಿನ್ನುವಾಗ, ಬರೆಯುವಾಗ ನಮಗೆ ಪ್ರತಿಯೊಂದಕ್ಕೂ ಶಕ್ತಿಯ ಅಗತ್ಯತೆ ಉಂಟು. ಈ ಶಕ್ತಿಯನ್ನು ನಮಗೆ ನಾವು ತಿನ್ನುವ ಆಹಾರವೇ ದೊರಕಿಸಿಕೊಡ್ತದೆ ಅಲ್ವಾ. ನಮಗೆ ಈ ಶಕ್ತಿಯು ಎಲ್ಲಿಂದ ದೊರಕುತ್ತದೆ? ಆಹಾರದ ಮೂಲಕ ದೊರಕುತ್ತದೆ. ಈ ಆಹಾರವನ್ನು ತಿನ್ನುವುದು ಮತ್ತು ಅದರಲ್ಲಿರುವ ಪೋಷಕಾಂಶಗಳನ್ನು ನಮ್ಮ ದೇಹದ ಬೆಳವಣಿಗೆಗೆ ಉಪಯೋಗಿಸುವುದು ಅಥವಾ ವರ್ಧನೆಗೆ ಉಪಯೋಗಿಸುವುದು, ಅದನ್ನೇ ಪೋಷಣೆ ಅಂತ ಹೇಳುವುದು. ಆಯ್ತಾ? ನಾವು ಆಹಾರವನ್ನು ಸೇವಿಸುವುದು ಮತ್ತು ಅದನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸುವಂತಹದ್ದು, ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಬೇಕಾದ ರೀತಿಯಲ್ಲಿ ಉಪಯೋಗಿಸುವಂತಹದನ್ನೇ ಪೋಷಣೆ ಅಂತ ಹೇಳ್ತಾರೆ. ಪೋಷಣೆಗಳಲ್ಲಿ ಬೇರೆ ಬೇರೆ ರೀತಿ ಇದೆ. ಅಂದರೆ ಹೇಳಿದರೆ, ಒಂದು ಜೀವಿಯ ರಚನೆಗೆ ಅನುಗುಣವಾಗಿ ಅಥವಾ ಅದಕ್ಕೆ ಬೇಕಾಗಿರುವ ಶಕ್ತಿಯ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಪೋಷಣೆಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಸ್ವಪೋಷಣೆ ಮತ್ತು ಪರಪೋಷಣೆ. ಓಕೆ, ಸ್ವಪೋಷಣೆ ಮತ್ತು ಪರಪೋಷಣೆ. ಈಗ ನಾವು ಸದ್ಯಕ್ಕೆ ನೋಡುವ ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತಾರೆ ಅಂತ ಹೇಳಿ. ಅದರಲ್ಲಿ ಈಗಾಗಲೇ ನಾನು ಹೇಳಿದೆ, 2 ರೀತಿಯ ಪೋಷಣೆಗಳುಂಟು, ಸ್ವಪೋಷಕಗಳು ಮತ್ತು ಜೀವಿಗಳು. ಯಾವುದು ಸ್ವಪೋಷಣೆಯನ್ನು ಅವಲಂಬಿಸಿದೆ ಅವುಗಳನ್ನು ಸ್ವಪೋಷಕಗಳೆಂದು ಹೇಳ್ತಾರೆ. ಹಾಗಾದರೆ ಸ್ವಪೋಷಣೆ ಎಂದರೇನು ಅಥವಾ ಸ್ವಪೋಷಕ ಜೀವಿಗಳು ಎಂದರೇನು? ಜೀವಿಗಳು ತಮ್ಮ ಶಕ್ತಿ ಸಂವರ್ಧನೆಗೆ ನಿರವಯವ ಮೂಲಗಳಿಂದ ಸರಳವಾದ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಮೂಲಕ ಪಡೆಯುತ್ತದೆ. ಇಂತಹ ಜೀವಿಗಳನ್ನು ಸ್ವಪೋಷಕ ಎನ್ನುವರು. ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯವಾದ ಉದಾಹರಣೆ ಸಸ್ಯಗಳು. ಹಾಗೆ ಉದಾಹರಣೆ ಯಾವುದು? ಉದಾಹರಣೆ ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳು. ಕೆಲವು ಹಸಿರು ನೀಲಿ ಬ್ಯಾಕ್ಟೀರಿಯಾ ಉಂಟಲ್ವಾ, ಅದು, ಮತ್ತು ಪಾಚಿ ಇವೆಲ್ಲವೂ ಸ್ವಪೋಷಕ ಜೀವಿಗಳಿಗೆ ಉದಾಹರಣೆಯಾಗಿದೆ. ಏನ್ ಮಾಡ್ತದೆ ಸ್ವಪೋಷಣೆ ಅಂದ್ರೆ ಏನು? ಸ್ವಪೋಷಣೆ ಅಂತ ಹೇಳಿದ್ರೆ ಜೀವಿಗಳು ತಮ್ಮ ಆಹಾರ ಅಂದ್ರೆ ಶಕ್ತಿ ಉತ್ಪಾದನೆ ಆಗಲು, ತನ್ನ ದೇಹದಲ್ಲಿ ಶಕ್ತಿ ಉತ್ಪಾದನೆ ಆಗಲು ಬೇಕಾಗುವಂತಹ ಮೆಟೀರಿಯಲ್ಸ್ ಏನು ಹೇಳ್ತಾರಲ್ಲ, ಅದಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಸರಳವಾದ ರೀತಿಯಲ್ಲಿ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಮೂಲಕ ಪಡೆದುಕೊಳ್ಳುತ್ತದೆ. ಅದನ್ನು ಪಡೆದುಕೊಂಡು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತದೆ. ಇಂತಹ ಜೀವಿಗಳನ್ನು ಸ್ವಪೋಷಕಗಳು ಎನ್ನುವರು. ಓಕೆ, ಇಂತಹ ಜೀವಿಗಳನ್ನು ಏನಂತ ಕರೀತಾರೆ? ಸ್ವಪೋಷಕಗಳು ಅಂತ ಹೇಳ್ತಾರೆ. ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದು. ಯಾವ ರೀತಿ ತಯಾರಿಸಿಕೊಳ್ಳುವುದು? ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಪಡೆದುಕೊಂಡು ಇಂತಹ ಜೀವಿಗಳನ್ನು ಸ್ವಪೋಷಕಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ರೀತಿಯ ಪೋಷಣೆ ಯಾವುದು? ಅದು ಪರಪೋಷಕ ಜೀವಿಗಳು ಅಥವಾ ಪರಪೋಷಣೆ ಅಂತ ಹೇಳ್ತಾರೆ. ಪರಪೋಷಣೆ ಜೀವಿಗಳು ಎಂದರೇನು ಅಥವಾ ಪರಪೋಷಕ ಜೀವಿಗಳು ಎಂದರೇನು? ಇಲ್ಲಿ ಕೆಲವು ಇನ್ನಿತರ ಜೀವಿಗಳು ಏನ್ ಮಾಡ್ತಾರೆ? ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಂಡು ದೇಹದ ಬೆಳವಣಿಗೆಗೆ ಮತ್ತು ದುರಸ್ತಿಗೆ ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ವಿಭಜನೆ ಮಾಡುತ್ತದೆ. ಇಂತಹ ಜೀವಿಗಳನ್ನು ಪರಪೋಷಕ ಜೀವಿಗಳು ಎನ್ನುವರು. ಅಂದರೆ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾವೇ ಆಯ್ತಾ. ಇದು ನೋಡಿ, ಉದಾಹರಣೆಗೆ ಮನುಷ್ಯರು ಕೂಡ ಅಂತ ಬರಿಬಹುದು. ಉದಾಹರಣೆ ಮನುಷ್ಯ ಅಥವಾ ಇನ್ನಿತರ ಪ್ರಾಣಿಗಳನ್ನು ಕೂಡ ಹಾಕ್ಬಹುದು. ಇದು ಕೀಟಹಾರಿ ಸಸ್ಯ. ಇದು ಏನ್ ಹೇಳ್ತಾರೆ ಇದಕ್ಕೆ ನೋಡಿ, ಇದು ಬೇರೆ ಕೀಟವನ್ನೇನೋ ತಿಂತಾ ಉಂಟಲ್ವಾ. ಮತ್ತೆ ಇದು ಶಿಲೀಂಧ್ರಗಳು.
ಇದು ಅಣಬೆ. ಆಕ್ಚುಲಿ ಶಿಲೀಂಧ್ರಗಳು ಕೂಡ ಇದೇ ಗುಂಪಿನಲ್ಲಿ ಬರ್ತದೆ. ಸೊ ಪರಪೋಷಕ ಅಂತ ಹೇಳಿದ್ರೆ ನಾವು ಆಹಾರವನ್ನು ಸೇವಿಸ್ತೇವೆ, ಆಯ್ತಾ. ಸಂಕೀರ್ಣ ಆಹಾರವನ್ನು ಸೇವಿಸ್ತೇವೆ, ಸಂಕೀರ್ಣ ವಸ್ತುಗಳನ್ನು ಆಹಾರವಾಗಿ ಸೇವಿಸ್ತೇವೆ. ಅದರ ನಂತರ ನಮ್ಮ ದೇಹಕ್ಕೆ ಏನು ಬೇಕು? ಪೋಷಕಾಂಶ ಬೇಕು. ಯಾವ ರೀತಿ ಸಿಗ್ತದೆ ಆ ಪೋಷಕಾಂಶ? ಈ ಸಂಕೀರ್ಣ ವಸ್ತುವನ್ನು ನಮ್ಮ ದೇಹವು ಸರಳ ವಸ್ತುವಾಗಿ ವಿಭಜನೆ ಮಾಡ್ತದೆ, ಸರಳ ವಸ್ತುಗಳಾಗಿ ವಿಭಜನೆ ಮಾಡ್ತದೆ. ಹೇಗೆ ವಿಭಜನೆ ಮಾಡ್ತದೆ? ಜೀರ್ಣಾಂಗ ವ್ಯೂಹದ ಮೂಲಕ. ಜೀರ್ಣಾಂಗ ವ್ಯೂಹ ಇದೆ ಅಲ್ವಾ, ಜೀರ್ಣಾಂಗ ವ್ಯೂಹದ ಸಹಾಯದಿಂದ ನಮ್ಮ ದೇಹವು ಸಂಕೀರ್ಣ ಆಹಾರವನ್ನು ಸರಳ ವಸ್ತುಗಳನ್ನಾಗಿ ವಿಭಜಿಸಿ ಅದನ್ನು ನಮ್ಮ ದೇಹದ ದುರಸ್ತಿಗೆ, ಬೆಳವಣಿಗೆಗೆ ಉಪಯೋಗಿಸ್ತೇವೆ. ಈ ರೀತಿಯ ಪೋಷಣೆಯನ್ನು ಹೊಂದಿರುವಂತಹ ಜೀವಿಗಳನ್ನು ಪರಪೋಷಕ ಜೀವಿಗಳು ಅಂತ ಹೇಳ್ತೇವೆ, ಆಯ್ತಾ. ಪರಪೋಷಕ ಜೀವಿಗಳು ಅಂತ ಹೇಳ್ತಾರೆ. ಉದಾಹರಣೆಗೆ ಮನುಷ್ಯ ಅಥವಾ ಯಾವುದೇ ಪ್ರಾಣಿಯನ್ನು ಕೊಡ್ಬೋದು. ನಿಮ್ಗೆ ಎಕ್ಸಾಂಪಲ್ ಕೊಡ್ಬೋದು, ಕೀಟಹಾರಿ ಸಸ್ಯಗಳು, ಮತ್ತೆ ಶಿಲೀಂಧ್ರಗಳು, ಅಣಬೆಗಳು, ಕೆಲವು ಬ್ಯಾಕ್ಟೀರಿಯಾಗಳು, ಇವೆಲ್ಲವೂ ಪರಪೋಷಕ ಜೀವಿಗಳಿಗೆ ಉದಾಹರಣೆ ಆಗಿದೆ. ಈಗ ನಿಮ್ಗೆ ಗೊತ್ತಾಯ್ತು, ಪೋಷಣೆಯಲ್ಲಿ ಎರಡು ರೀತಿ ಉಂಟು, ಒಂದು ಸ್ವಪೋಷಕಗಳು ಮತ್ತು ಪರಪೋಷಕ ಜೀವಿಗಳು. ನಾವಿವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ಸ್ವಪೋಷಕಗಳು ಅಂದರೇನು ಅಥವಾ ಅವು ಹೇಗೆ ತಮ್ಮ ಶಕ್ತಿಯ ಸಂವರ್ಧನೆಯನ್ನು ಮಾಡುತ್ತದೆ ಅಂತ ಅನ್ನೋದರ ಬಗ್ಗೆ ಕಲೀಲಿಕ್ಕಿದ್ದೇವೆ. ಸೊ ಸ್ವಪೋಷಕ ಜೀವಿಗಳಲ್ಲಿ ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ. ಈಗ ಅದಕ್ಕೆ ಸ್ವಪೋಷಕ ಜೀವಿಗಳಿಗೆ ಶಕ್ತಿ ಬೇಕಲ್ವಾ, ಶಕ್ತಿಯನ್ನು ಪಡೆಯಲು ಅದು ತನ್ನ ದೇಹದಲ್ಲಿ ಒಂದು ಕ್ರಿಯೆಯನ್ನು ನಡೆಸಲೆ, ಆ ಕ್ರಿಯೆಯನ್ನು ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೇವೆ. ಇದು ನೀವು ಈಗಾಗಲೇ ಸಣ್ಣ ತರಗತಿಯಿಂದ ಕಲ್ತುಕೊಂಡು ಬಂದಿದ್ದೀರಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು ಅಂತ ಹೇಳಿ. ಸೊ ಕಾರ್ಬನ್ ಡೈಆಕ್ಸೈಡ್, ತಾನು ಪಡೆದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ದ್ಯುತಿ ಸಂಶ್ಲೇಷಣೆಯ ಮೂಲಕ ಉಪಯೋಗಿಸ್ತದೆ ಮತ್ತೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟುಗಳಾಗಿ ಪರಿವರ್ತಿಸಲಾಗುತ್ತದೆ. ಸಸ್ಯಗಳೇನ್ ಮಾಡ್ತದೆ? ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿ ಮತ್ತು ನೀರನ್ನು ಉಪಯೋಗಿಸಿ ಕಾರ್ಬೋಹೈಡ್ರೇಟುಗಳಾಗಿ ಪರಿವರ್ತನೆ ಮಾಡ್ತದೆ. ಇದನ್ನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಸಸ್ಯಗಳಲ್ಲಿ ಶಕ್ತಿ ಪೂರೈಸಲು ಕಾರ್ಬೋಹೈಡ್ರೇಟ್ ಅನ್ನು ಬಳಸಲಾಗುತ್ತದೆ. ಅಂದ್ರೆ ಸಸ್ಯಗಳ ಬೆಳವಣಿಗೆಗೆ ಅಥವಾ ಏನಾದ್ರೂ ಗಾಯ ಆದಾಗ, ಕಡ್ದಾಗ ಅದನ್ನು ಬೆಳಿಲಿಕ್ಕೆ, ಸೊ ಅದಕ್ಕೆಲ್ಲ ಏನ್ ಬೇಕು? ಶಕ್ತಿ ಬೇಕು. ಈ ಶಕ್ತಿಯು ಕಾರ್ಬೋಹೈಡ್ರೇಟುಗಳೇ. ಓಕೆ, ಈ ಶಕ್ತಿ ಏನಾಗ್ತದೆ? ಅದು ಕಾರ್ಬೋಹೈಡ್ರೇಟ್ಗಳ ರೀತಿಯಲ್ಲಿ ಉಪಯೋಗಿಸಲ್ಪಡುತ್ತದೆ. ಮತ್ತೆ ತಕ್ಷಣದಲ್ಲಿ ಬಳಕೆಯಾಗದಿರುವ ಅಥವಾ ಬಳಕೆಯಾಗುವ ಕಾರ್ಬೋಹೈಡ್ರೇಟ್ಗಳು ಪಿಷ್ಟದ ರೂಪದಲ್ಲಿ, ಇದು ಇಂಪಾರ್ಟೆಂಟ್ ಆಯ್ತಾ. ನಾನು ಇದನ್ನು ರೆಡ್ ಕಲರ್ ಅಲ್ಲಿ ಮಾರ್ಕ್ ಮಾಡ್ತೇನೆ ಅಥವಾ ಬಾಕ್ಸ್ ತರ ಮಾಡ್ತೇನೆ. ಇದು ಇಂಪಾರ್ಟೆಂಟ್, 1 ಮಾರ್ಕಿನ ಪ್ರಶ್ನೆ ಇಲ್ಲಿ ಬರ್ತದೆ. ಓಕೆ, ಸಸ್ಯಗಳು ಕಾರ್ಬೋಹೈಡ್ರೇಟ್ಗಳನ್ನು ಯಾವ ರೀತಿಯಲ್ಲಿ ಶೇಖರಣೆ ಮಾಡ್ತದೆ? ಪಿಷ್ಟದ ರೂಪದಲ್ಲಿ ಶೇಖರಣೆ ಮಾಡ್ತದೆ. ಪಿಷ್ಟದ ರೂಪದಲ್ಲಿ ಶೇಖರಣೆ ಮಾಡ್ತದೆ. ಅದು ಆಂತರಿಕ ಶಕ್ತಿ ಸಂಗ್ರಾಹಕವಾಗಿ ಮತ್ತು ಸಸ್ಯಕ್ಕೆ ಅಗತ್ಯವಾದಾಗ ಬೆಳೀತದೆ. ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಒಂದು ರಾಸಾಯನಿಕ ಸಮೀಕರಣ. ಇದು ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಯಾವುದರ ಸಹಾಯದಿಂದ? ಬೆಳಕು ಮತ್ತು ಕ್ಲೋರೋಫಿಲ್ಗಳ ಸಹಾಯದಿಂದ ಕಾರ್ಬೋಹೈಡ್ರೇಟ್, ಇದು ಕಾರ್ಬೋಹೈಡ್ರೇಟ್, ಇಲ್ಲಿ ಗ್ಲೂಕೋಸ್ ಏನಂತ ಬರ್ದಿದೇವಲ್ವಾ, ಇದು ಕಾರ್ಬೋಹೈಡ್ರೇಟು, ಇದು ಕಾರ್ಬೋಹೈಡ್ರೇಟ್ ಮತ್ತು ಇದು ಆಕ್ಸಿಜನ್, ಆಯ್ತಾ. ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುವುದನ್ನೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ನಮ್ಗೆ ಇವತ್ತಿನ ತರಗತಿಯಲ್ಲಿ ಸ್ವಪೋಷಕಗಳನ್ನು ಕಲೀಲಿಕ್ಕಿದ್ದೇವೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೇನ್ ಆಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೀತದೆ, ಇದಕ್ಕೆ ಬೇಕಾಗುವ ನಿರವಯವ ವಸ್ತುಗಳು ಯಾವುದು, ಅದರ ಬಗ್ಗೆ ನಾವಿವತ್ತು ಕಲೀಲಿಕ್ಕಿದ್ದೇವೆ. ಸೊ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಲ್ವಾ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯ ಕೆಲವು ಘಟನೆಗಳು, ಇದು ಕೂಡ 3 ಮಾರ್ಕಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಮಾರ್ಕ್ ಮಾಡಿಕೊಳ್ಳಿ. ಇದನ್ನು ನೀವು ಹೆಚ್ಚಾಗಿ ನಿಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲೆಲ್ಲ ನೋಡಿರ್ಬೋದು, ಓಲ್ಡ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಈ ಪ್ರಶ್ನೆ 3 ಮಾರ್ಕಿಗೆ ಬರ್ತದೆ, ಆಯ್ತಾ. ಸೊ ಚಿತ್ರ ಮಾಡ್ಬೇಕಂತಿಲ್ಲ, ಆದ್ರೆ ಇದು 3 ಮಾರ್ಕಿಗೆ ಬರುವಂತಹ, ಯೂಶುವಲಿ ಕೇಳುವಂತಹ ಒಂದು ಪ್ರಶ್ನೆ. ಯಾವುದೆಲ್ಲ ಘಟನೆಗಳು ಅಂತ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಘಟನೆಗಳು. ಇದರಲ್ಲಿ 3 ಮೇನ್ ಆಗಿ 3 ಘಟನೆಗಳನ್ನ ವಿವರಿಸ್ತಾರೆ. ಮೊದಲಿಗೆ ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿ ಹೀರುವಿಕೆ. ಈಗ ನಿಮ್ಗೊಂದು ಪಿಕ್ಚರ್ ಕಾಣ್ತಾ ಇರಬಹುದು, ಇದು ಕ್ಲೋರೋಪ್ಲಾಸ್ಟ್ ನ ಚಿತ್ರ. ಓಕೆ, ಯಾವುದರ ಚಿತ್ರ? ಪತ್ರಗಳಲ್ಲಿ ಕ್ಲೋರೋಪ್ಲಾಸ್ಟ್ ನ ಚಿತ್ರ. ಇದು ಎಲೆಗಳಲ್ಲಿ ಇರುವಂತಹದ್ದು, ಆಯ್ತಾ. ಹಸಿರು ಬಣ್ಣದ ಒಂದು ಕಣದಂಗ ಅಂತ ಹೇಳ್ಬಹುದು ಕ್ಲೋರೋಪ್ಲಾಸ್ಟ್ ಅನ್ನು. ಹಸಿರು ಬಣ್ಣದ ಕಣದಂಗವನ್ನು ಕ್ಲೋರೋಪ್ಲಾಸ್ಟ್ ಅಂತ ಹೇಳ್ತಾರೆ. ಈ ಕ್ಲೋರೋಪ್ಲಾಸ್ಟಿನ ಒಳಗೆ
ಕ್ಲೋರೋಪ್ಲಾಸ್ಟಿನ ಒಳಗೆ ಕ್ಲೋರೋಫಿಲ್ಗಳಿವೆ. ಇಲ್ಲಿ ನೋಡಿರ್ಬಹುದು, ಒಂದು ನಾಣ್ಯಗಳನ್ನಿಟ್ಟಂತಹ ರೀತಿಯಲ್ಲಿ ಒಂದು ಅರೇಂಜ್ಮೆಂಟ್ ಆದ ರೀತಿಯಲ್ಲಿ ಕಾಣ್ತಾ ಇರಬಹುದಲ್ವಾ. ಇದು ಗ್ರಾನ ಅಂತ ಹೆಸರು. ಇದಕ್ಕೆ ಗ್ರಾನ, ನನಗೆ ಕನ್ನಡದಲ್ಲಿ ಪರ್ಟಿಕ್ಯುಲರ್ ಏನು ಹೆಸರು ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ಗ್ರಾನ ಅಂತಲೇ ನನಗೆ ಸಿಕ್ಕಿತು ನಾನು ಹುಡುಕುವಾಗ. ಸೊ ಇದು ಗ್ರಾನ. ಇದರ ಒಳಗೆ ಖಾಲಿ ಖಾಲಿ ಇರುವಂತಹ ಜಾಗ ಉಂಟಲ್ಲ, ಇದನ್ನು ಸ್ಟ್ರೋಮಾ ಅಂತ ಹೇಳ್ತಾರೆ. ಸ್ಟ್ರೋಮಾ, ಆಯ್ತಾ. ಈಗ ನಮಗೆ ಸ್ಟ್ರೋಮದ ಅಗತ್ಯ ಇಲ್ಲ, ನಾವು ಗ್ರಾನದ ಬಗ್ಗೆ ಕಲಿಯುವ. ಗ್ರಾನದ ಒಳಗೆ ಇನ್ನೊಂದು ಸಣ್ಣ ಕಣಗಳಿವೆ, ಇವುಗಳನ್ನು ಕ್ಲೋರೋಫಿಲ್ಲುಗಳು ಅಂತ ಹೇಳ್ತಾರೆ. ಕ್ಲೋರೋಫಿಲ್ಗಳು, ಆಯ್ತಾ. ಗ್ರಾನದ ಒಳಗೆ ಏನಾಗಿದೆ, ಕ್ಲೋರೋಫಿಲ್ಗಳು. ಅಂದರೆ ಬೆಳಕು ಸಸ್ಯಕ್ಕೆ ಬಿದ್ದಾಗ ಅಥವಾ ಎಲೆಗಳ ಮೇಲೆ ಬಿದ್ದಾಗ ಆ ಬೆಳಕನ್ನು ಹೀರಿಕೊಳ್ಳುವುದು ಯಾವುದು, ಗ್ರಾನ. ಕ್ಲೋರೋಪ್ಲಾಸ್ಟ್ನೊಳಗಿರುವ ಗ್ರಾನ ಏನ್ ಮಾಡ್ತದೆ, ಬೆಳಕನ್ನ ಹೀರಿಕೊಳ್ತದೆ ಮತ್ತು ಇದನ್ನು ಅಂದ್ರೆ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತದೆ. ಬೆಳಕನ್ನು ಹೀರಿಕೊಳ್ಳುವುದು ಯಾವುದು, ಕ್ಲೋರೋಫಿಲ್. ಕ್ಲೋರೋಫಿಲ್ ಉಂಟಲ್ವಾ, ಇದು ಸಸ್ಯದ ಹಸಿರು ಬಣ್ಣಕ್ಕೆ ಕಾರಣವಾದ ಒಂದು ವಸ್ತು, ಆಯ್ತಾ. ಹಸಿರು ಬಣ್ಣಕ್ಕೆ ಕಾರಣವಾದ ವಸ್ತು. ಹಸಿರು ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು, ಕ್ಲೋರೋಫಿಲ್. ಹಸಿರು ಬಣ್ಣ, ಸಸ್ಯಕ್ಕೆ ಹಸಿರು ಬಣ್ಣವನ್ನು ಕೊಡುವುದು ಕ್ಲೋರೋಫಿಲ್. ಈಗ ನೀವು ನೋಡಿರಬಹುದು, ಏನಾಗಿರ್ತದೆ, ಸಸ್ಯ ಅಂದ್ರೆ ಬೆಳೀತಾ ಸಸ್ಯ ಎಲೆಗಳು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವಾ. ಉದುರುವಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅದು ಝಾಂಥೋಫಿಲ್ ಅನ್ನೋ ಒಂದು ಕಣ ಉಂಟು, ಅದು ಅದಕ್ಕೆ ಸಹಾಯಕ ಮಾಡ್ತದೆ. ಅಂದ್ರೆ ಹಸಿರು ಬಣ್ಣ, ಕ್ಲೋರೋಫಿಲ್ಗಳು ಕಡಿಮೆ ಆಗಿ ಝಾಂಥೋಫಿಲ್ಗಳು ಹೆಚ್ಚಾಗ್ತದೆ, ಆಯ್ತಾ. ಹಾಗಾದ್ರೆ ನಾನು ಈಗಾಗಲೇ ಹೇಳಿದೆ, ಮೊದಲ ಘಟನೆ ಯಾವುದು, ಕ್ಲೋರೋಫಿಲ್ ಇಂದ ಬೆಳಕಿನ ಶಕ್ತಿ ಹೀರುವಿಕೆ. ಅಂದ್ರೆ ಕ್ಲೋರೋಫಿಲ್ ಎಲ್ಲಿ ಇರ್ತದೆ, ಕ್ಲೋರೋಪ್ಲಾಸ್ಟ್ ನ ಒಳಗಿರ್ತದೆ. ಕ್ಲೋರೋಪ್ಲಾಸ್ಟ್ ಅನ್ನು ಪತ್ರಹರಿತು ಅಂತ ಹೇಳ್ತಾರೆ, ಆಯ್ತಾ. ಇದನ್ನೇನು ಕ್ಲೋರೋಪ್ಲಾಸ್ಟ್ ಅನ್ನು ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಪತ್ರಹರಿತು. ಪತ್ರಹರಿತಿನ ಒಳಗೆ ಏನಾಗಿರ್ತದೆ, ಕ್ಲೋರೋಫಿಲ್ಗಳು. ಗ್ರಾನ ಮತ್ತು ಸ್ಟ್ರೋಮಾ ಅನ್ನೋ ಎರಡು ಭಾಗಗಳು ಉಂಟು. ಅದರಲ್ಲಿ ಗ್ರಾನದ ಒಳಗೆ ಏನಾಗಿರ್ತದೆ, ಕ್ಲೋರೋಫಿಲ್ ಇರ್ತದೆ. ಕ್ಲೋರೋಫಿಲ್ಲಿನ ಕೆಲಸ ಏನು, ಕ್ಲೋರೋಫಿಲ್ ಬೆಳಕನ್ನು ಹೀರಿಕೊಳ್ಳುತ್ತದೆ. ಕ್ಲೋರೋಫಿಲ್ ಏನ್ ಮಾಡ್ತದೆ, ಬೆಳಕನ್ನ ಹೀರಿಕೊಳ್ತದೆ, ಆಯ್ತಾ. ಇದು ಮೊದಲನೆಯ ಘಟನೆ ಅಂದ್ರೆ ಬೆಳಕನ್ನು ಸೌರಶಕ್ತಿಯನ್ನು ಹೀರಿಕೊಳ್ಳುವಂತಹದ್ದು. ಈಗ ಎರಡನೇ ಘಟನೆ ನೋಡೋಣ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಏನಾಗ್ತದೆ, ಇಲ್ಲಿ ಹೀರಿಕೊಂಡಂತಹ ಸೌರಶಕ್ತಿ ಅಥವಾ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಅನಂತರ ಏನಾಗ್ತದೆ, ನೀರಿನ ಕಣಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ನೀರು ನೋಡಿ, ಇಲ್ಲಿ ಪಿಕ್ಚರ್ ಕಾಣ್ತಾ ಉಂಟಲ್ವಾ, ಒಂದು ಚಿತ್ರ ಕಾಣ್ತಾ ಉಂಟು. H2O ಅಂದ್ರೆ ನೀರಿನ ಅಣುಗಳೇನಾಗ್ತದೆ, ಹೈಡ್ರೋಜನ್ ಮತ್ತು ಸಪ್ರೇಟ್ ಆಗ್ತದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಳಿ. ಇದು ನೀರಾದ್ರೆ ಇದೇನಾಗ್ತದೆ, ಬೇರೆ ಬೇರೆ ಆಗ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಳಿ ಬೇರೆ ಬೇರೆ ಆಗ್ತದೆ, ವಿಭಜಿಸಲ್ಪಡ್ತದೆ. ಇದು ಎರಡನೆಯ ಘಟನೆ, ಆಯ್ತಾ. ಈಗ ಮೂರನೇ ಘಟನೆ, ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟುಗಳಾಗಿ ಪರಿವರ್ತನೆ ಆಗ್ತದೆ. ಓಕೆ, ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತನೆ ಆಗ್ತದೆ. ಇದು ಈ ಘಟನೆಗೆ ನೀವು ಇದನ್ನೇ ರಾಸಾಯನಿಕ ಸಮೀಕರಣವನ್ನು ಬರಿಬೇಕು. ಇದು ಕಾರ್ಬನ್ ಡೈಆಕ್ಸೈಡ್, ಆಯ್ತಾ. ನಿಮ್ಗೆ CO2 ಉಂಟಲ್ಲ, ಇದು ಕಾರ್ಬನ್ ಡೈಆಕ್ಸೈಡ್. ಇದು ನೀರು. ಇಲ್ಲಿ ಬರೆಯುವಾಗ ಇಲ್ಲಿ ಫೋಟೋಸಿಂಥೆಸಿಸ್ ಅಂತ ಬರಿಬೇಡಿ, ಅದರ ಬದಲು ನೀವು ಇಲ್ಲಿ ಬರಿಬೇಕಾದದ್ದು ಕ್ಲೋರೋಫಿಲ್ ಮತ್ತು ಬೆಳಕು. ಇದರ ಸಹಾಯದಿಂದ ಏನಾಗ್ತದೆ, ಗ್ಲೂಕೋಸು ಅಂದರೆ ಕಾರ್ಬೋಹೈಡ್ರೇಟು ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತದೆ. ನಮಗೆ ಆಕ್ಸಿಜನ್ ಬೇಕಲ್ಲ ಉಸಿರಾಟಕ್ಕೆ, ಇದನ್ನು ಬಿಡುಗಡೆ ಮಾಡುವುದು ಯಾರು, ಸಸ್ಯ ಯಾವ ಕ್ರಿಯೆ ಮೂಲಕ ಬಿಡುಗಡೆ ಮಾಡ್ತದೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಬಿಡುಗಡೆ ಮಾಡ್ತದೆ. ಇದು ರಾಸಾಯನಿಕ ಸಮೀಕರಣ, ತುಂಬಾ 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 ಇಂಪಾರ್ಟೆಂಟ್. ಮತ್ತು ಈ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಘಟನೆಗಳು ಉಂಟಲ್ವಾ, ಇದನ್ನು ಮೂರನ್ನು ನಾವು ಕಲ್ತ್ವಿ ಅಲ್ವಾ. ಇದು 1, 2, 3 ಉಂಟಲ್ವಾ, ಇದು 3 ಮಾರ್ಕಿಗೆ ಕೇಳುವಂತಹ ಪ್ರಶ್ನೆ, ಇಂಪಾರ್ಟೆಂಟ್, ಆಯ್ತಾ. ಇಷ್ಟು ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಓಕೆ, ಹಾಗಾದ್ರೆ ನಾವು
ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವಂತಹ ನಿರವಯ ವಸ್ತುಗಳು ಏನು ಉಂಟಲ್ವಾ ಅದು ಯಾವುದು, ಅಥವಾ ಅದು ಯಾಕೆ ಬೇಕು, ಅದಿಲ್ಲದಿದ್ರೆ ಏನಾಗ್ತದೆ ಅನ್ನೋದನ್ನ ನಾವೀಗ ಕೆಲವು ಚಟುವಟಿಕೆಗಳ ಮೂಲಕ ಕಲಿಯುವ. ಮೊದಲಿಗೆ ಚಟುವಟಿಕೆ 6.1 ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವೊಂದು ಸಸ್ಯವನ್ನು ತಗೊಳ್ಬೇಕು, ಬಹುವರ್ಣದ ಸಸ್ಯವನ್ನು ತಗೊಳ್ಬೇಕು. ಆಯ್ತಾ? ಬಹುವರ್ಣದ ಸಸ್ಯ ಅಂದ್ರೆ ಯಾವುದೇ ಒಂದು ಕ್ರೋಟನ್ ಸಸ್ಯಗಳನ್ನ ತಗೊಳ್ಬಹುದು, ಮನಿ ಪ್ಲಾಂಟ್ ಗಿಡ, ಅಥವಾ ಈ ರೀತಿ ನೋಡಿ ಇಲ್ಲಿ ಪಿಂಕ್ ಕಲರ್, ರೆಡ್ ಕಲರ್ ಏನೋ ಉಂಟು, ಹಸಿರು ಕಲರ್ ಮತ್ತು ಬೇರೆ ಕಲರ್ ಬಣ್ಣ ಇರುವಂತಹ, ಮತ್ತು ಇಲ್ಲೊಂದು ಚಿತ್ರ ಉಂಟು ನಿಮಗೆ ಕಾಣ್ತಾ ಉಂಟು, ಇದರ ಹೊರಮೈಯಲ್ಲೆಲ್ಲ ಬಿಳಿ ಉಂಟು, ಒಳಗಡೆ ಹಸಿರು ಉಂಟು. ಈ ರೀತಿಯ ಯಾವುದೇ ಒಂದು ಇರುವಂತಹ ಬಹುವರ್ಣದ ಎಲೆಯನ್ನ ತಗೊಳ್ಬೇಕು, ಅಂದ್ರೆ ಗಿಡವನ್ನ ತಗೊಳ್ಬೇಕು. ಆನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಆ ಎಲೆಯನ್ನ ನೀರಿನಲ್ಲಿ, ಅಂದ್ರೆ ಒಂದು ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದನ್ನ ನೀರಿನಲ್ಲಿ ಹಾಕಿ ಕುದಿಸ್ಬೇಕು. ನೀರಿನಲ್ಲಿ ಹಾಕಿ ಏನ್ ಮಾಡ್ಬೇಕು, ಆ ಎಲೆಯನ್ನ ಕುದಿಸ್ಬೇಕು. ಇಲ್ಲಿ ಒಂದು ದೀಪ ಹೀಗೆ ಇಟ್ಟು ಕುದಿಸ್ಬೇಕು. ಬರ್ನರ್ನ ಸಹಾಯದಿಂದ ಏನ್ ಮಾಡ್ಬೇಕು, ಕುದಿಸ್ಬೇಕು. ಯಾಕೆ ಕುದಿಸುದು ಅಂತ ಹೇಳಿದ್ರೆ, ಆಗ ಕ್ಲೋರೋಫಿಲ್ಗಳು ಬಿಡುಗಡೆ ಆಗ್ತದೆ. ನೀರಿನಲ್ಲಿ ಏನಾಗ್ತದೆ, ಕ್ಲೋರೋಫಿಲ್ಗಳ ಬಿಡುಗಡೆ ಆಗ್ತದೆ. ಕ್ಲೋರೋಫಿಲ್ಗಳ ಬಿಡುಗಡೆ ಆಗ್ತದೆ ನೀರಿನಲ್ಲಿ. ಅನಂತರ ಅದೇ ನೀರನ್ನ ಚೇಂಜ್ ಮಾಡಿ ಅದಕ್ಕೆ ಇನ್ನೊಂದು ಬೀಕರ್ನಲ್ಲಿ ನಂತರ ಇಲ್ಲಿಂದ ಎಲೆ ತೆಗೆದು ನಂತರ ಅದೇ ಎಲೆಯನ್ನು ಆಲ್ಕೋಹಾಲ್ ಅಂತ ಹೇಳಿದ್ರೆ ಏನು, ಆಲ್ಕೋಹಾಲ್ಗಳ ಸಹಾಯದಿಂದ, ಆಲ್ಕೋಹಾಲ್ ಅನ್ನ ಸಹಾಯದಿಂದ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ನಾನು ಇಲ್ಲಿ ಚಿತ್ರ ಮಾಡ್ತೇನೆ ಎಲೆ, ಆಯ್ತಾ? ಆಲ್ಕೋಹಾಲ್ನ ಸಹಾಯದಿಂದ ಇನ್ನೊಮ್ಮೆ ಏನ್ ಮಾಡ್ಬೇಕು, ಕುದಿಸ್ಬೇಕು, ಬಿಸಿಯಲ್ಲಿ ಕುದಿಸ್ಬೇಕು. ಇದನ್ನು ವಾಟರ್ ಬಾತ್ ಅಂತ ಹೇಳ್ತಾರೆ. ನೋಡಿ, ಇದೊಂದು ದೊಡ್ಡ ಬೀಕರ್ ಇಟ್ಟು ಅದರಲ್ಲಿ ನೀರು ಹಾಕಿ, ಅದ್ರೊಳಗೆ ಒಂದು ಸಣ್ಣ ಬೀಕರ್ ಇಟ್ಟು ಅದರಲ್ಲಿ ಆಲ್ಕೋಹಾಲ್ ಅನ್ನ ಹಾಕಿ ಕುದಿಸಿದ್ದು. ಯಾಕೆ ಅಂತ ಹೇಳಿದಾಗ, ಆಲ್ಕೋಹಾಲ್ನಲ್ಲಿ ಕುದಿಯುವಾಗ ಎಲೆ ಉಂಟಲ್ಲ, ಎಲೆ ತನ್ನ ಎಲ್ಲಾ ಕ್ಲೋರೋಫಿಲ್ಲುಗಳನ್ನ ಆಲ್ಕೋಹಾಲ್ನಲ್ಲಿ ಬಿಡುಗಡೆ ಮಾಡ್ತದೆ. ಆಲ್ಕೋಹಾಲ್ನ ಬಣ್ಣ ಹಸಿರು ಆಗ್ತದೆ, ಎಲೆಯ ಬಣ್ಣರಹಿತ ಆಗ್ತದೆ. ಎಲೆ ಏನಾಗ್ತದೆ, ಬಣ್ಣರಹಿತ ಆಗ್ತದೆ. ಬೇರೆ ಯಾವ್ದಾದ್ರು ಕಲರ್ ಉಪಯೋಗಿಸಿ ಬರಿತೇನೆ. ಓಕೆ, ಇಲ್ಲಿ ಬರ್ತೇನೆ ನೋಡಿ. ಎಲೆ ಏನಾಗ್ತದೆ, ಬಣ್ಣ ರಹಿತ ಆಗ್ತದೆ. ಆಲ್ಕೋಹಾಲ್ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಎಲೆ ಬಣ್ಣ ರಹಿತ ಆಗ್ತದೆ. ಆಯ್ತಾ? ಈಗ ಇಷ್ಟಾದ ನಂತರ ಎಲೆಯನ್ನು ತೆಗಿಬೇಕು. ಎಲೆಯನ್ನು ತೆಗೆದ ನಂತರ ನೀವು ಅದಕ್ಕಿಂತ ಮುಂಚೆ, ಎಲೆಯನ್ನು ಇಷ್ಟೆಲ್ಲ ಬಿಸಿ ಮಾಡುವಾಗ ಅದಕ್ಕಿಂತ ಮುಂಚೆ ನೀವು ಎಲೆಯನ್ನ ಒಂದು ಮಾರ್ಕರ್ನ ಸಹಾಯದಿಂದ ಮಾರ್ಕ್ ಮಾಡಿಕೊಳ್ಬೇಕು. ಈ ಮಾರ್ಕ್ ಏನಂತ ತೋರಿಸ್ತದೆ ಅಂತ ಹೇಳಿದ್ರೆ, ಎಲ್ಲೆಲ್ಲ ಪತ್ರ ಹರಿತು ಉಂಟು, ಅಂದ್ರೆ ಹಸಿರು ಬಣ್ಣ ಉಂಟು, ಅದನ್ನ ತೋರಿಸ್ಲಿಕ್ಕೆ, ನಮ್ಗೆ ಜಸ್ಟ್ ಮೆನ್ಷನ್ ಮಾಡ್ಲಿಕ್ಕೆ. ಅನಂತರ ಬಣ್ಣ ರಹಿತ ಆದ ನಂತರ ನಮ್ಗೆ ಯಾವ್ದು ಗೊತ್ತಾಗುದಿಲ್ಲಲ್ಲ. ಅನಂತರ ಅಯೋಡಿನನ್ನ ಅದಕ್ಕೆ ಹಾಕಿದಾಗ ಏನಾಗ್ತದೆ, ಎಲ್ಲೆಲ್ಲ ಹಸಿರು ಬಣ್ಣ ಇತ್ತಲ್ಲ, ಈಗ ಇದು ಎಲೆ ಆದ್ರೆ ಇಷ್ಟು ಜಾಗದಲ್ಲಿ ಹಸಿರು ಬಣ್ಣ ಇತ್ತಲ್ಲ, ಈ ಹಸಿರು ಬಣ್ಣವು ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಕಡು ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನ ತೋರಿಸ್ತದೆ. ಅಂದ್ರೆ ಇದರ ಮುಖ್ಯ ಉದ್ದೇಶ, ಈ ಚಟುವಟಿಕೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈ ಪಿಷ್ಟವು ಪಿಷ್ಟವು ಆಹಾರ ತಯಾರಿಸಿದ, ಅಂದ್ರೆ ಕ್ಲೋರೋಫಿಲ್ ಇದೆಯಲ್ಲ, ಕ್ಲೋರೋಫಿಲ್ ದ್ಯುತಿ ಸಂಶ್ಲೇಷಣೆಗೆ ಕ್ರಿಯೆಗೆ ತುಂಬಾ ಅಗತ್ಯವಾದದ್ದು. ಅಂದರೆ ಕ್ಲೋರೋಫಿಲ್ ಪಿಷ್ಟವನ್ನು ತಯಾರಿಸುವುದು ಅಂತ ಹೇಳಲಿಕ್ಕೆ ಇರುವಂತಹ ಒಂದು ಚಟುವಟಿಕೆ. ಅರ್ಥ ಆಯ್ತಲ್ಲ? ಇದಿಷ್ಟು. ಅನಂತರ ಅಷ್ಟಾದ ನಂತರ ಇದು ನಮ್ಗೆ ಗೊತ್ತಾಯ್ತು ಕ್ಲೋರೋಫಿಲ್ಗಳ ಅಗತ್ಯತೆ ಎಷ್ಟು ಉಂಟು ಅಂತ ಹೇಳಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಾಗ. ನೆಕ್ಸ್ಟಿಗೆ ಪತ್ರರಂಧ್ರಗಳು. ಓಕೆ, ನೆಕ್ಸ್ಟ್ ಇರುವಂತಹದ್ದು ಪತ್ರರಂಧ್ರಗಳು. ಇದನ್ನು ಸ್ಟೊಮ್ಯಾಟ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಇದು ಸಸ್ಯಗಳ ಮೇಲ್ಮೈಯಲ್ಲಿ, ಅಂದ್ರೆ ಸಸ್ಯಗಳ ಎಲೆಯ ಮೇಲ್ಮೈ ಅಥವಾ ಎಲ್ಲೆಲ್ಲ ಹಸಿರು ಬಣ್ಣ ಉಂಟಲ್ವಾ ಅಲ್ಲೆಲ್ಲ ಇರ್ತದೆ ಇದು, ಆಯ್ತಾ? ಸೊ ಸಸ್ಯಗಳ ಎಲೆಯ ಮೇಲ್ಮೈಯಲ್ಲಿ ಇರ್ತದೆ. ಎಪಿಡರ್ಮಲ್ ಸೆಲ್ ಏನಂತ ಹೇಳ್ತೀವಿ, ಅಲ್ಲಿ ಇರ್ತದೆ. ಸೊ ಇದು ನೀವು ಮೈಕ್ರೋಸ್ಕೋಪಿನ ಮೂಲಕ, ಅಂದ್ರೆ ಸೂಕ್ಷ್ಮ ದರ್ಶಕದ ಮೂಲಕ ಗಮನಿಸಿದಾಗ ಈ ರೀತಿ ಕಾಣ್ತದೆ. ಮಿಡಲ್ ಪಿಕ್ಚರ್ ಉಂಟಲ್ವಾ, ಅದು ನೋಡಿ. ಇಲ್ಲಿ
ಇದು ಮುಚ್ಚಿದ ಪತ್ರರಂಧ್ರ. ಮುಚ್ಚಿದ ಪತ್ರರಂಧ್ರ. ಇದು ತೆರೆದ ಪತ್ರರಂಧ್ರ. ಪತ್ರರಂಧ್ರ ಆಯ್ತಾ. ಮುಚ್ಚಿದ ಪತ್ರರಂಧ್ರ ಮತ್ತು ತೆರೆದ ಪತ್ರರಂಧ್ರ. ಪತ್ರರಂಧ್ರ ಎಂದ್ರೆ ಏನು, ಇದರ ಉಪಯೋಗ ಏನು? ಪತ್ರರಂಧ್ರವು ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತದೆ. ಅನಿಲಗಳ ವಿನಿಮಯಕ್ಕೆ ಸಹಾಯ ಮಾಡುತ್ತದೆ. ಈಗ ನೋಡಿ ಇದರಲ್ಲಿ ಪತ್ರರಂಧ್ರ ಯಾವುದು ಅಂತ ಹೇಳಿ. ಪತ್ರರಂಧ್ರ ಇದು. ಇಲ್ಲಿ ಹೊರಗಡೆ ನಿಮಗೆ ಸಣ್ಣ ಸಣ್ಣ ಒಂದು ಓಪನ್ ತರ ಕಾಣ್ತದೆ. ಇದನ್ನು ಕವಲು ಜೀವಕೋಶಗಳು ಅಥವಾ ಕಾವಲು ಜೀವಕೋಶಗಳು, ಈಗ ಹಸಿರು ಬ್ಲೂ ಬಣ್ಣದಲ್ಲಿ ನಾನೇನು ಬಿಡಿಸಿದಲ್ವಾ, ಇದು ಕಾವಲು ಜೀವಕೋಶಗಳು ಆಯ್ತಾ. ಕಾವಲು ಜೀವಕೋಶಗಳು ಈ ಕಾವಲು ಜೀವಕೋಶಗಳು ಪತ್ರರಂಧ್ರಕ್ಕೂ ಇರುವಂತಹ ಸಂಬಂಧ ಏನು ಅಂತ ಹೇಳಿದ್ರೆ, ಪತ್ರರಂಧ್ರ ತೆರಿಬೇಕಾದ್ರೆ ಅಥವಾ ಮುಚ್ಚಬೇಕಾದ್ರೆ ಕಾವಲು ಜೀವಕೋಶಗಳು ತನ್ನ ಒಂದು ಕ್ರಿಯೆಯನ್ನ ಮಾಡ್ತದೆ. ಕಾವಲು ಜೀವಕೋಶದ ಒಳಗಡೆ ನೀರಿನ ಚಲನೆ ಉಂಟಾದಾಗ ಕಾವಲು ಜೀವಕೋಶಗಳು ಉಬ್ಬುತ್ತದೆ. ಓಕೆ, ಇದೇನಾಗ್ತದೆ? ಉಬ್ಬುತ್ತದೆ. ಆಗ ಏನಾಗ್ತದೆ? ಪತ್ರರಂಧ್ರ ಓಪನ್ ಆಗ್ತದೆ, ಅಂದ್ರೆ ತೆರೆಯುತ್ತದೆ. ಇದನ್ನು ಮುಚ್ಚಬೇಕಾದ್ರೆ ಎಷ್ಟು ನೋಡಿ, ಇದು ಓಪನ್ ಆದಾಗ ಏನಾಗ್ತದೆ? ಕಾರ್ಬನ್ ಡೈಆಕ್ಸೈಡ್ ಅಥವಾ ಯಾವುದೇ ಒಂದು ಕಾರ್ಬನ್ ಡೈಆಕ್ಸೈಡ್ ಎಂಟರ್ ಆಗ್ತದೆ ಅಥವಾ ಆಕ್ಸಿಜನ್ ಹೊರಗೆ ಬರ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಕ್ಸಿಜನ್ ಹೊರಗೆ ಬರ್ತದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇದರ ಒಳಗೆ ಹೋಗ್ತದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಹಾಯಕ ಆಗಲಿಕ್ಕೆ. ಇದು ಯಾವಾಗ ಮುಚ್ಚುತ್ತದೆ? ಇದು ಯಾವಾಗ ಮುಚ್ಚುತ್ತದೆ ಅಂತ ಹೇಳಿದ್ರೆ ಈ ಕಾವಲು ಜೀವಕೋಶದ ಒಳಗೆ ಇರುವಂತಹ ನೀರು ಹೊರಗೆ ಬರಬೇಕು. ಇದರ ಒಳಗಿರುವಂತಹ ನೀರೇನಾಗಬೇಕು? ನೀರು ಹೊರಗೆ ಬರಬೇಕು. ಬೇರೆ ಕಲರ್ ಉಪಯೋಗಿಸ್ತೇನೆ ನೋಡಿ, ಬ್ಲ್ಯಾಕ್ ಉಪಯೋಗಿಸ್ತೇನೆ. ನೀರು ಹೊರಗೆ ಬಂದಾಗ ಇದು ಮುಚ್ಚುತ್ತದೆ. ಈ ರೀತಿ ಆಗ್ತದೆ. ಆಯ್ತಾಯ್ತಲ್ಲ. ಇದು ಹೇಗೆ ಅನಿಲಗಳನ್ನು ವಿನಿಮಯ ಮಾಡ್ತದೆ? ಕಾವಲು ಜೀವಕೋಶಗಳ ಸಹಾಯದಿಂದ. ಕಾವಲು ಜೀವಕೋಶ ಏನ್ ಮಾಡ್ತದೆ? ಕಾವಲು ಜೀವಕೋಶದ ಒಳಗೆ ನೀರಿನ ಚಲನೆ ಉಂಟಾದಾಗ ಅದು ಉಬ್ಬುತ್ತದೆ, ಪತ್ರರಂಧ್ರ ತೆರೆಯುತ್ತದೆ. ಬೇಕಾಗುವಂತಹ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಉಪಯೋಗಿಸಿದ ನಂತರ ನೀರು ಕಾವಲು ಜೀವಕೋಶಗಳಿಂದ ಹೊರಗೆ ಹೋಗ್ತದೆ, ಪತ್ರರಂಧ್ರ ಮುಚ್ಚುತ್ತದೆ. ಈ ರೀತಿಯ ಕ್ರಿಯೆ ನಡೀತದೆ ಆಯ್ತಾ. ಮತ್ತೆ ಮರುಭೂಮಿ ಸಸ್ಯಗಳು ಉಂಟಲ್ವಾ, ಮರುಭೂಮಿ ಸಸ್ಯಗಳನ್ನು ನೋಡಿರಬಹುದು, ಕ್ಯಾಕ್ಟಸ್ ಏನಂತ ಹೇಳ್ತೇವೆ ಅಲ್ವಾ. ಅದರಲ್ಲಿ ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಾತ್ರಿ ಹೊತ್ತಿನಲ್ಲಿ ಹೀರಿಕೊಳ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಪತ್ರಹರಿತುಗಳು ಯಾವ ಹೊತ್ತಲ್ಲಿ ಹೀರಿಕೊಳ್ತದೆ? ರಾತ್ರಿ ಹೊತ್ತಲ್ಲಿ. ಯಾಕೆ ಹೇಳಿದ್ರೆ ಹಗಲು ಹೊತ್ತಲ್ಲಿ ಸೂರ್ಯನ ಶಾಖ ತುಂಬಾನೇ ಇರುವುದರಿಂದ ಮರುಭೂಮಿಗಳಲ್ಲಿ ಅಲ್ಲಿ ಆವಿಯಾಗುವಂತಹ ಅಂದ್ರೆ ನೀರು ಆವಿಯಾಗಿ ಹೋಗುವಂತಹ ಆವಿಯಾಗುವ ಕ್ರಿಯೆ ಹೆಚ್ಚು ಆಯ್ತಾ. ಆವಿಯಾಗುವ ಕ್ರಿಯೆಯ ಪ್ರಮಾಣ ಹೆಚ್ಚು ಎಲ್ಲಿ? ಹಗಲಿನಲ್ಲಿ. ಎಲ್ಲಿ? ಇದು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೇವೆ ನಾವು? ಮರುಭೂಮಿಯಲ್ಲಿ ಆಯ್ತಾ. ಮರುಭೂಮಿಯ ಸಸ್ಯಗಳಲ್ಲಿ ಹಗಲಿನಲ್ಲಿ ಆವಿಯಾಗುವ ಕ್ರಿಯೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಸಸ್ಯಗಳು ಏನ್ ಮಾಡ್ತದೆ? ರಾತ್ರಿ ಹೊತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು ಹಗಲು ಹೊತ್ತಿನಲ್ಲಿ ಏನ್ ಮಾಡ್ತದೆ? ಬೆಳಕಿನ ಅಂದ್ರೆ ಸೌರಶಕ್ತಿಯನ್ನು ಉಪಯೋಗಿಸಿಕೊಂಡು ತನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತದೆ. ಯಾಕೆ ಇದು ರಾತ್ರಿ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತದೆ ಅಂತ ಹೇಳುವುದಕ್ಕೆ ಯಾಕೆ ಅಂತ ಹೇಳಿದ್ರೆ ಹಗಲು ಹೊತ್ತಿನಲ್ಲಿ ಹೀರಿಕೊಂಡಾಗ ಆವಿಯಾಗುವ ಪ್ರಮಾಣ ಹೆಚ್ಚಾಗ್ತದೆ. ನೀರು ಅದಕ್ಕೆ ಸಿಗುವುದೇ ಕಡಿಮೆ ಆಗುವ ಕಾರಣ ಆವಿಯಾಗುವ ಪ್ರಮಾಣ ಹೆಚ್ಚಾಗಿರ್ತದೆ. ಓಕೆ, ಇದಿಷ್ಟು ಯಾವುದು
ಪತ್ರ ಹರಿತುಗಳ ಅಥವಾ ಮತ್ತು ಪತ್ರರಂಧ್ರಗಳ. ಓಕೆ, ನೆಕ್ಸ್ಟಿಗೆ ನೋಡಿ ಇನ್ನೊಂದು ಚಟುವಟಿಕೆ 6.8 ಇದು ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯತೆಯನ್ನು ತಿಳಿಸ್ತದೆ. ಇದು ಇಲ್ಲಿ ನೋಡಿ, ಇದು ಉಂಟಲ್ಲ, ಒಂದೆರಡು ಸಸ್ಯಗಳನ್ನು ನೀವು ತಗೊಳ್ಬೇಕು, ಎಕ್ಸ್ ಅಂತ ಮತ್ತು ವೈ ಅಂತ ಹೇಳಿ ಅದಕ್ಕೆ ಹೆಸರಿಡಬೇಕು. ಮತ್ತೆ ಒಂದು ಗಂಟಾಪಾತ್ರೆ, ಇದನ್ನ ಗಂಟಾಪಾತ್ರೆ ಅಂತ ಹೇಳ್ತಾರೆ, ಗಂಟಾಪಾತ್ರೆ ಆಯ್ತಾ. ಗಂಟಾಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಮುಚ್ಚಬೇಕು. ಓಕೆ, ಇದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನು 2 ದಿನ ಕತ್ತಲಿನ ಕೋಣೆಯಲ್ಲಿ ಇಡಬೇಕು. ಕತ್ತಲಿನ ಕೋಣೆಯಲ್ಲಿ ಇಟ್ಟ ನಂತರ ಏನ್ ಮಾಡ್ಬೇಕು, ಅದು ಯಾಕೆ ಇಡ್ತೇವೆ ಕತ್ತಲಿನ ಕೋಣೆಯಲ್ಲಿ ಅಂತ ಹೇಳಿದಾಗ, ಕತ್ತಲಿನ ಕೋಣೆಯಲ್ಲಿ ಇದ್ದಾಗ ಸಸ್ಯಕ್ಕೆ ಬೆಳಕು ಸಿಗುವುದಿಲ್ಲ, ಆಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯದಾಗ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳಿಕ್ಕೆ ಆಗುವುದಿಲ್ಲ ಮತ್ತು ಪಿಷ್ಟದ ಉತ್ಪಾದನೆ ಕಡಿಮೆ ಇರ್ತದೆ, ಪಿಷ್ಟ ಉತ್ಪತ್ತಿ ಆಗಿರುವುದಿಲ್ಲ. ಮತ್ತು ಏನು ಪಿಷ್ಟ ಇದ್ದು ಕೂಡ, ಶೇಖರಣೆ ಆದಂತಹ ಪಿಷ್ಟ ಇದ್ದು ಕೂಡ ಅದು ಇದರ ಬೆಳವಣಿಗೆಗೆ ಸಹಾಯ ಆಗ್ತದೆ. ಆಯ್ತು, ಅದಕ್ಕೋಸ್ಕರ ನಾವು ಕತ್ತಲೆ ಕೋಣೆಯಲ್ಲಿ 2 ದಿನ ಇಡ್ತೇವೆ. ಆನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಗಂಟಾ ಪಾತ್ರೆಯನ್ನು ತೆಗೆದುಕೊಂಡು 2 ಸಸ್ಯಗಳನ್ನು, ಅಂದ್ರೆ 2 ಪಾಟೆಡ್ ಪ್ಲಾಂಟ್ ಅಂತ ಏನು ಹೇಳ್ತೀವಲ್ಲ, ಕುಂಡದಲ್ಲಿರುವ ಸಸ್ಯಗಳನ್ನು ಮುಚ್ಚಬೇಕು. ಒಂದು ಗಂಟಾ ಪಾತ್ರೆಯೊಳಗೆ ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಳ್ಬೇಕು. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಇಡಬೇಕು. ಯಾಕೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಡ್ತೇವೆ ಅಂತ ಹೇಳಿದ್ರೆ, ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತದೆ. ಇದೇನ್ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಳ್ಳುತ್ತದೆ. ಮತ್ತೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರಿಕೊಳ್ತದೆ ಆಯ್ತಾ. ಅದಕ್ಕೋಸ್ಕರ ನಾವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಇಡ್ತೇವೆ. ಇಲ್ಲಿ ನಾವು ಏನು ಇಡ್ತಾ ಇಲ್ಲ, ಇಲ್ಲಿ ಏನಾಗಿದೆ, ಗಾಳಿ ಇದೆ, ಇಲ್ಲಿ ಗಾಳಿ ಇದೆ, ಇಲ್ಲಿ ಕೂಡ ಗಾಳಿ ಇದೆ. ಇಲ್ಲಿ ಗಾಳಿಯಲ್ಲಿ ಏನಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಇಲ್ಲ, ಆದ್ರೆ ಇಲ್ಲಿ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟು ಆಯ್ತಾ. ಮತ್ತೆ ಇದರ ಕೆಳಗೆ ಇಲ್ಲಿ ಉಂಟಲ್ಲ, ಇಲ್ಲಿ ಓಪನ್, ಇಲ್ಲಿ ನೆಲಕ್ಕೆ ಇಲ್ಲಿ ತಾಗಿಕೊಂಡಿರ್ತದೆ, ಅಲ್ಲಿ ವ್ಯಾಸಲಿನ್ ಅನ್ನ ಹಚ್ಚಬೇಕು. ಯಾಕೆ ವ್ಯಾಸಲಿನ್ ಅನ್ನ ಹಚ್ಚುದಂತ ಹೇಳಿದ್ರೆ, ಗಾಳಿಯ ಎಂಟ್ರಿ ಅಂದ್ರೆ ಗಾಳಿ ಒಳಗೆ ಹೋಗದ ರೀತಿಯಲ್ಲಿ ವ್ಯಾಸಲಿನ್ ಅನ್ನ ಹಚ್ಚುವಂತಹದ್ದು. ಅರ್ಥ ಆಯ್ತಾ. ಸೊ ಅಷ್ಟಾದ ನಂತರ ಇದನ್ನೊಂದು 2-3 ದಿನ ಇಡಬೇಕು. 2-3 ದಿನ ಇಟ್ಟ ನಂತರ 2 ಸಸ್ಯಗಳಿಂದ, ಅಂದ್ರೆ 2 ಕುಂಡದ ಸಸ್ಯಗಳಿಂದ, ಕುಂಡ ಎಕ್ಸ್ ಮತ್ತು ಕುಂಡ ವೈ ಸಸ್ಯಗಳ ಎಲೆಯನ್ನ ತೆಗೆದು ನಾವು ಅಯೋಡಿನ್ ಅನ್ನ ಹಾಕಬೇಕು. ಅಯೋಡಿನ್ ಅನ್ನ ಯಾಕೆ ಹಾಕುವುದು, ನಾವು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆ ಹಾಕುವುದು, ಪಿಷ್ಟದ ಪ್ರೆಸೆನ್ಸ್ ಏನಂತ ಹೇಳ್ತೇವೆ, ಪಿಷ್ಟ ಉಂಟಾ ಇಲ್ವಾ ಅಂತ, ಅಂದ್ರೆ ಸಸ್ಯಗಳಲ್ಲಿ ಪಿಷ್ಟ ಶೇಖರಣೆ ಆಗಿದೆಯಾ ಇಲ್ಲವಾ ಅಂತ ಹೇಳಿ ನೋಡುವುದಕ್ಕೆ ಅಯೋಡಿನ್ ಅನ್ನು ಉಪಯೋಗಿಸ್ತೇವೆ. ಯಾಕಂದ್ರೆ ಇದರ ಒಂದು ರಿಸಲ್ಟ್ ಅಥವಾ ಒಂದು ನಾವೇನು ಡಿಸೈಡ್ ಮಾಡ್ಬೋದು ಅಂತ ಹೇಳ್ಬೋದಾ, ಅಥವಾ ಇದರ ಫೈನಲ್ ರಿಸಲ್ಟ್ ಏನಾಗಿರ್ತದೆ ಅಂತ ಹೇಳಿದ್ರೆ, ಕುಂಡ ವೈ ಉಂಟಲ್ಲ, ಕುಂಡ ವೈಯಲ್ಲಿ ಎಲೆಯು ಕಡು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಯಾಕೆ ತಿರುಗುತ್ತದೆ ಅಂತ ಹೇಳಿದ್ರೆ, ಅದರಲ್ಲಿ ಗಾಳಿ ಇತ್ತು. ಈಗ ಗಂಟಾ ಪಾತ್ರೆ ಒಳಗೆ ಎಷ್ಟು ಗಾಳಿ ಉಂಟಲ್ವಾ, ಆ ಗಾಳಿಯಲ್ಲಿದ್ದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡಿದೆ, ಸಸ್ಯ ಹೀರಿಕೊಂಡಿದೆ. ಆದ್ರೆ ಇಲ್ಲಿ ಎಕ್ಸ್ ಸಸ್ಯ ಉಂಟಲ್ವಾ, ಆ ಸಸ್ಯಕ್ಕೆ ಕಾರ್ಬನ್ ಡೈಆಕ್ಸೈಡ್ ಸಿಗ್ಲೇ ಇಲ್ಲ. ಯಾಕೆ ಹೇಳಿದ್ರೆ, ಅದನ್ನು ಆಲ್ರೆಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹೀರಿಕೊಂಡಿದ್ದ ಕಾರಣ ಗಾಳಿಯಲ್ಲಿರುವ ಕಾರ್ಬನ್ ಹೈಡ್ರಾಕ್ಸೈಡ್ ಸಸ್ಯಕ್ಕೆ ಸಿಗ್ಲಿಲ್ಲ. ಆದ್ರೆ ಕುಂಡ ವೈಯಲ್ಲಿದ್ದ ಸಸ್ಯಕ್ಕೆ ಏನಾಯ್ತು, ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿತು. ಕುಂಡ ವೈ ಸಸ್ಯದ ಎಲೆಯು ಕಡು ಬಣ್ಣಕ್ಕೆ ತಿರುಗಿತು. ಇದು ಪಿಷ್ಟದ ಇರುವಿಕೆಯನ್ನು ತೋರಿಸ್ತದೆ. ತೋರಿಸ್ತದೆ ಆಯ್ತಾ. ಸೊ ಇದು ಇನ್ನೊಂದು ಚಟುವಟಿಕೆ. ಈ ಚಟುವಟಿಕೆ ನಮಗೆ ಇದನ್ನು ಹೇಳ್ತದೆ, ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯತೆಯನ್ನು ತಿಳಿಸ್ತದೆ. ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯತೆಯನ್ನು ತಿಳಿಸುತ್ತದೆ ಆಯ್ತಾ. ಕಾರ್ಬನ್ ಡೈಆಕ್ಸೈಡ್ನ ಅಗತ್ಯತೆ ಎಷ್ಟು ಅಂತ, ಕಾರ್ಬನ್ ಡೈಆಕ್ಸೈಡ್ ಇಲ್ಲದಿದ್ರೆ ಸಸ್ಯಕ್ಕೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಇದು ತಿಳಿಸ್ತದೆ. ಕೊನೆಯದಾಗಿ ನಾವು ಈಗಾಗಲೇ ತಿಳಿದೆವು ಯಾವುದು ದ್ಯುತಿ ಸಂಶ್ಲೇಷಣೆಗೆ ಕ್ರಿಯೆಗೆ ಬೇಕಾಗುವಂತಹ ನಿರವಯ ವಸ್ತುಗಳು ಯಾವುದು. ಕಾರ್ಬನ್ ಡೈಆಕ್ಸೈಡ್ ಬೇಕು, ಮತ್ತೆ ನೀರು ಬೇಕು ಅಲ್ವಾ. ನೀರನ್ನು ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯಾವ ರೀತಿ ಪಡೆದುಕೊಳ್ತದೆ ಅಂತ ಕೂಡ ನೋಡಿದ್ವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೀತದೆ ಅಂತ ಕೂಡ ನೋಡಿದ್ವಿ, ಅದರಲ್ಲಿರುವ ಘಟನೆಗಳನ್ನ ಅಂತ ಕೂಡ ನೋಡಿದ್ವಿ. ಈಗ ಕೊನೆಯದಾಗಿ ನೀರನ್ನ ಹೇಗೆ ಪಡೀತದೆ ಅಂತ ಹೇಳಿ. ಸಸ್ಯವು ನೀರನ್ನ ಬೇರಿನ ಮೂಲಕ ಪಡೀತದೆ. ಸಸ್ಯವು
ನೀರನ್ನು ಬೇರಿನ ಮೂಲಕ ಪಡೆಯುತ್ತದೆ. ಆಯ್ತಾ. ಬೇರಿನಲ್ಲಿರುವ ಕೆಲವು ಬೇರು ಕೂದಲುಗಳು, ಆಯ್ತಾ. ಬೇರಿನಲ್ಲಿ ಏನಂತ ಇರ್ತವೆ, ಬೇರು ಕೂದಲು ಅಂತ ಹೇಳ್ತೇವೆ ನಾವು. ಈ ಬೇರು ಕೂದಲುಗಳು ನೀರನ್ನು ಹೀರ್ಲಿಕ್ಕೆ ಸಹಾಯ ಮಾಡ್ತದೆ, ನೀರನ್ನು ಹೀರುತ್ತದೆ. ಹೀರಿದಾಗ ಇದರೊಟ್ಟಿಗೆ ಕೆಲವು ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳನ್ನು ಈ ಬೇರು ಕೂದಲು ನೀರಿನೊಟ್ಟಿಗೆ ಹೀರಿಕೊಳ್ತದೆ. ಈ ನೈಟ್ರೋಜನ್ ಒಂದು ತುಂಬಾ ಮುಖ್ಯವಾದಂತಹ ಒಂದು ಪೋಷಕಾಂಶ ಸಸ್ಯಕ್ಕೆ. ಸಸ್ಯ ಬೆಳೆಯಲು, ಉತ್ತಮವಾಗಿ ಬೆಳೆಯಲು ನೈಟ್ರೋಜನ್ ಬೇಕೇ ಬೇಕು. ಈ ನೈಟ್ರೋಜನ್ ಅನ್ನ ಮಣ್ಣಿಗೆ ಯಾರು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಬ್ಯಾಕ್ಟೀರಿಯಾಗಳು, ಆಯ್ತಾ. ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತದೆ, ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಭೂಮಿಗೆ ಅಂತ ಮಣ್ಣಿಗೆ ಏನ್ ಮಾಡ್ತದೆ, ಕೊಡ್ತದೆ. ನೈಟ್ರೋಜನ್ ಅನ್ನು ಮಣ್ಣಿಗೆ ಹೀರಿಕೊಳ್ಳಲು ಸಹಾಯ ಮಾಡ್ತದೆ. ಸೊ ಇದಿಷ್ಟು ಸಸ್ಯ ನೀರನ್ನ ಹೇಗೆ ಹೀರಿಕೊಳ್ತದೆ ಅನ್ನೋದನ್ನು. ಸೊ ಇವತ್ತಿನ ತರಗತಿಯಲ್ಲಿ ನಾವು ಸ್ವಪೋಷಕಗಳು ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೇಗೆ ನಡೀತದೆ ಮತ್ತು ಸ್ವಪೋಷಣೆ ಕ್ರಿಯೆ ಸಸ್ಯಗಳಲ್ಲಿ ಹೇಗೆ ನಡೀತದೆ ಅಂತ ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಪರಪೋಷಕಗಳ ಬಗ್ಗೆ ಕಲಿಯೋಣ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗಳೊಟ್ಟಿಗೆ ಶೇರ್ ಮಾಡಿ, ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.